ಆತ್ಮೀಯ ಪತ್ರಕರ್ತ ಮಿತ್ರರು ಹಾಗೂ ಸಾಮಾಜಿಕ ಜಾಲತಾಣದ ಪ್ರಮುಖರು, ಕ್ರಿಶ್ಚಿಯನ್ ಯೂನಿಯನ್ ಪುತ್ತೂರು ಇದರ ವತಿಯಿಂದ ಇವತ್ತು ಈ ಪತ್ರಿಕಾ ಭವನದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ. ಮೊದಲಿಂದಾಗಿ ನಿಮಗೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ. ದಿನಾಂಕ 14/4/25 ಪುತ್ತೂರಿನ ಕೆಲವು ಪತ್ರಿಕೆಗಳಲ್ಲಿ, ಪುತ್ತೂರಿನ ಮತ್ತು ಜಿಲ್ಲೆಯ ಕೆಲವು ಪತ್ರಿಕೆಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಮಾಯಿದೆ ದೇವಸ್ ಚರ್ಚ್ ವಟಾರದ ಗೇಟಿಗೆ ಬೀಗ, ವಾಹನಗಳು ಬಾಕಿ, ಆಕ್ರೋಶ ಎಂಬ ವರದಿಗಳು ಬಂದಿರ್ತವೆ. ಸುಮಾರು 30-40 ವರ್ಷಗಳಿಂದ ನಾವು ಕೆಲವರು ನಮ್ಮ ಚರ್ಚಿನ ಆವರಣಗಳಿಗೆ ಹೋಗ್ತೇವೆ. ಅಲ್ಲಿ ಒಂದು ಪ್ರಶಾಂತ ವಾತಾವರಣ ಇದೆ. ಆ ವಾತಾವರಣದಲ್ಲಿ ಅಲ್ಲೇ ಹೊರಗಡೆ ದೇವರ ವಿಗ್ರಹಗಳಿವೆ, ಒಂದು ಗ್ರೊಟ್ಟೋ ಇದೆ. ನಮ್ಮ ಮಾನಸಿಕವಾಗಿ ಅಲ್ಲಿ ಒಂದು ಉಲ್ಲಾಸದ ಒಂದು ವಾತಾವರಣ ಇದೆ. ಅದಕ್ಕೋಸ್ಕರ ನಾವು ಪ್ರತಿ ಸಾಯಂಕಾಲ 30-40 ವರ್ಷಗಳಿಂದ ಅಲ್ಲಿ ಹೋಗಿ ಒಂದು 5-6 ಜನ ಕೂತ್ಕೊಂಡು ನಮ್ಮಷ್ಟಕ್ಕೆ ಹರಟೆ ಹೊಡೆದು ತಮಾಷೆ ಮಾಡಿ ಮಾತಾಡಿ ನಾವು ನಮ್ಮ ಮನೆಗಳಿಗೆ ತೆರಳುತ್ತೇವೆ. 8 ಗಂಟೆ ಆಗೋಕೆ ಹೋಗ್ತೇವೆ. ಯಾಕೆಂದ್ರೆ ಚರ್ಚಿನಲ್ಲಿ ಒಂದು ಕಾನೂನು, ಅದನ್ನು ನಾವಿರುವಾಗಲೇ ಮಾಡಿದ್ದು 8 ಗಂಟೆಗೆ ಬೀಗ ಹಾಕುವುದಂಥದ್ದು. ಆದರೆ ಮೊನ್ನೆ 13ನೇ ತಾರೀಕು ನಾವು ಚರ್ಚಿನ ವಟಾರಕ್ಕೆ ಬಂದಿದ್ದೇವೆ. ಬಂದು 7 ಗಂಟೆಗೆ 2 ನಿಮಿಷ ಇರುವಾಗ ನಮ್ಮಲ್ಲಿ ಚರ್ಚಿನ ವಾಚ್ಮನ್ಗಳೊಬ್ಬರು ಬಂದು ನನ್ನ ಹತ್ರ ಹೇಳ್ತಾರೆ, ನೀವು ಹೊರಗೆ ಹೋಗಿ ಬೀಗ ಹಾಕ್ತೇನೆ ಅಂತ. ನಾನು ಹೇಳಿದೆ, ಸಡನ್ ಆಗಿ ಯಾಕೆ ಬೀಗ ಹಾಕುದು ಅಂತ ಕೇಳಿದೆ. ಅಲ್ಲ, ಅದು ಫಾದರ್ ಹೇಳಿದ್ದಾರೆ. ಹೌದಾ, ಆಯ್ತು ನಾವು ಹೋಗ್ತೇವೆ ಅಂತ ಹೇಳಿದೆ ಅವರ ಹತ್ರ. ನಾವು ಹೋಗ್ತೇವೆ ಅಂತ. ಹಾಗೆ ನಾವು ನಮ್ಮಲ್ಲಿ ಒಂದು ಡಿಸ್ಕಷನ್ ಮಾಡಿ ಹೊರಟಕ್ಕೆ ಆಗುವಾಗ ಮೂರ್ಖ ಇಲ್ಲ, ಅಲ್ಲಿ ವಾಚ್ಮ್ಯಾನ್ ಇಲ್ಲ. ಅವನತ್ರ ಬೀಗ ತೆಗಿಲಿಕ್ಕೆ ಹೇಳುವ ಅಂತ ಹೇಳುವಾಗ ವಾಚ್ಮ್ಯಾನ್ ಇಲ್ಲ. ಮತ್ತೆ ಒಂದು 1/4 ಗಂಟೆ ನಾವಲ್ಲೇ ನಿಂತೇವೆ. ಈಗ ಬೀಗ ಹಾಕಿದಾರಲ್ಲ, ತೆಗಿಬೇಕಲ್ವಾ. ನಿಂತಾಗ ವಾಚ್ಮ್ಯಾನ್ಗಳು ಇಬ್ರು ಬಂದ್ರು. ಅವರು ಫಾದರ್ ಹತ್ರ ಹೋಗಿದ್ರು. ಬಂದ ನಂತರ ಅವ್ರ ಹತ್ರ ಕೇಳಿದೆ, ಬೀಗ ತೆಗೀರಿ, ನಾವು ಹೋಗ್ತೇವೆ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ, ಕೀಯನ್ನು ಫಾದರ್ ತಗೊಂಡಿದ್ದಾರೆ. ನೀವು ಅಲ್ಲಿಗೆ ಹೋಗಿ ಮಾತಾಡ್ಬೇಕಂತೆ. ನಾನು ಆಗ ನನ್ನ ಮಿತ್ರರು ಇವರು ಅರುಣ್ ಬಿಂಟರ್ ಅವರು ಏನ್ ಮಾಡುದು ಸುಮ್ಮನೆ ಅಲ್ಲಿ ನೋಡುವಾಗ ಫಾದರ್ ನಿವಾಸದೊಳಗೆ ತುಂಬಾ ಜನ ಕಾಣ್ತಾರೆ ನನಗೆ ದೂರದಿಂದ ನೋಡುವಾಗ. ಅದು ವಿಡಿಯೋ ಉಂಟು ನನ್ನ ಹತ್ರ. ಇವರು ಜನ ಸೇರಿಸಿದ್ದಾರೆ, ಗೇಟಿಗೆ ಬೀಗ ಹಾಕಿ ಒಳಗಡೆ ಜನ ಸೇರಿದ್ದಾರೆ. ಒಳಗಡೆ ಜನವನ್ನು ಮೊದಲೇ ಸೇರಿಸಿಟ್ಟಿದ್ದಾರೆ. ಇವರು ಯಾಕೆ ಸೇರಿಸಿದ್ದು ಅಂತ ಹೇಳಿ ಮತ್ತೆ ಹೇಳ್ತೇನೆ ನಾನು. ಆ ನಂತರ ಬಿಷಪ್ರಿಗೆ ನಾವು ಫೋನ್ ಮಾಡಿದ್ವಿ. ಬಿಷಪ್ ಹೇಳಿದ್ರು, ಆಯ್ತು ನಾನು ಮಾತಾಡ್ತೇನೆ. ಯಾರ ಹತ್ರ? ಪಾದ್ರಿ ಲಾರೆನ್ಸ್ ಮಸ್ಕರಣ್ಣಸ್ ಹತ್ರ ಮಾತಾಡ್ತೇನೆ ಅಂತ ಹೇಳಿದ್ರು. ಸ್ವಲ್ಪ ಹೊತ್ತಲ್ಲಿ ಬಿಷಪ್ ನಮಗೆ ಮತ್ತೆ ಫೋನ್ ಮಾಡಿ ಹೇಳಿದ್ರು, ನೀವು ಅಲ್ಲಿಗೆ ಹೋಗ್ಬೇಕಂತೆ, ನೀವು ಹೋದ್ರೆ ಅವರು ಕೀ ಕೊಡ್ತಾರಂತೆ ಅಂತ ಹೇಳಿದ್ರು. ಇದು ಅಗತ್ಯ ಇತ್ತ? ಅವರಿಗೆ ನಾವು ಬಿಷಪ್ ಅವರಿಗೆ ಹೇಳಿದ ನಂತರ ಅವರು ವಾಚ್ಮ್ಯಾನ್ ಅನ್ನು ಕರೆಯುವುದು, ಕೀ ಕೊಡುವುದು, ನಮ್ಮನ್ನು ಹೊರಗೆ ಬಿಡುವಂಥದ್ದು ಒಂದು ಧರ್ಮ. ಅವರು ಉದ್ದೇಶಪೂರ್ವಕವಾಗಿ ನಾವು ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ಒಂದು ಗಲಾಟೆ ಆಗಬೇಕು. ಅಲ್ಲಿ ಹೆಂಗಸರಿದ್ರು, ಒಂದು 10 ಹೆಂಗಸರಿದ್ರು. ಅಲ್ಲಿ ಒಂದು 10-12 ಗಂಡಸರನ್ನೆಲ್ಲ ಸೇರಿಸಿಕೊಂಡು ಚರ್ಚಿಗೆ ಸಂಬಂಧಪಟ್ಟ ಸದಸ್ಯರು ಮಾತ್ರ ಅಲ್ಲದೆ, ಈ ಆಡಳಿತ ಸಮಿತಿ ಸದಸ್ಯರಲ್ಲದೆ ಇದ್ದವರು 8-10 ಜನ ಇದ್ರು ಅಲ್ಲಿ. ಇವರನ್ನು ಯಾಕೆ ಸೇರಿಸಿದ್ರು? ಅಲ್ಲಿಗೆ ನಮ್ಮ ಚರ್ಚಿನ ಪಕ್ಕದ ಗ್ರೌಂಡ್ ಉಂಟು, ಅಲ್ಲಿಂದ ಒಂದು ಕಳ್ಳ ದಾರಿ ಉಂಟು ಒಳಗೆ ಬರಲಿಕ್ಕೆ. ಅಲ್ಲಿಂದ ವಿಸ್ಕಿ, ಬಿಯರ್ ಎಲ್ಲ ಸಪ್ಲೈ ಆಯ್ತು ಇಲ್ಲಿಗೆ. ನನ್ನ ಕಣ್ಣಾರೆ ನೋಡಿದ್ದೇನೆ ನಾನು ತರುವುದನ್ನು. ಹಾಗಾದ್ರೆ ಇದ್ರ ದುರುದ್ದೇಶ ಅಲ್ವಾ ಅದು? ಅಲ್ಲಿ ಗಲಾಟೆ ಆಗಬೇಕು, ನಾವು ಹೋಗ್ಬೇಕು, ನಮ್ಮ ಮೇಲೆ ಪ್ರಕರಣ ದಾಖಲಾಗಬೇಕು, ನಮ್ಮ ಮೇಲೆ ಕೇಸ್ ಮಾಡಬೇಕು ಅಂತ ಹೇಳುವಂತ ಹುನ್ನಾರ ಇದರ ಹಿಂದೆ ಅಡಗಿರಬಹುದು ಅಂತ ನಮಗೆ ಒಂದು ಸಂಶಯ ಬರ್ತದೆ. ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಎಂತದ್ದು ಅಂತ ಹೇಳಿದ್ರೆ ಒಂದು ಹಿನ್ನೆಲೆ ಉಂಟು ಇದಕ್ಕೆ. ದಿನಾಂಕ 26/3
ಪುತ್ತೂರಿನ ನಮ್ಮ ಚರ್ಚ್ ವಠಾರದಲ್ಲಿರುವಂಥ ಒಂದು ಹೈಸ್ಕೂಲ್, ಸೈಂಟ್ ವಿಕ್ಟರ್ಸ್ ಗರ್ಲ್ಸ್ ಹೈಸ್ಕೂಲ್, ಅಲ್ಲಿ SSLC ಪರೀಕ್ಷೆ, ಅದೊಂದು SSLC ಪರೀಕ್ಷಾ ಕೇಂದ್ರ. ಅಲ್ಲಿ ಮೊದಲಿನ ದಿನ ಪರೀಕ್ಷೆಗೆ ಹಿಂದಿನ ದಿನ ಇವರು ಯಾರು ಒಂದು ಚಿತ್ರತಂಡದವರು ಲವ್ ಟು ಕುಲ್ಫಿ ಎಂಬ ಸಿನಿಮಾ ಮಾಡಲಿಕ್ಕೆ, ಲವ್ ಟು ಲಸ್ಸಿ ಅಂತ ಕಾಣ್ತದೆ, ಲವ್ ಟು ಲಸ್ಸಿ, ಈ ತರ ಶೂಟಿಂಗ್ ಮಾಡಲಿಕ್ಕೆ ಎಲ್ಲ ಡೆಕೋರೇಷನ್ ಎಲ್ಲ ಹಾಕಿ ಅಲ್ಲಿ ವಿಜೃಂಭಣೆಯಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಮಕ್ಕಳು ಎಕ್ಸಾಮಿಗೆ ಅಂತ ಬಂದಿದ್ದಾರೆ. ಬೆಳಿಗ್ಗೆ ಎಕ್ಸಾಮಿಗೆ ಬರುವಾಗ ಗೇಟಿಗೆ ಬೀಗ ಹಾಕಿ ಬರುವಂತ ಮಕ್ಕಳನ್ನು ಒಳಗೆ ಬರಲಿಕ್ಕೆ ಬಿಡಲಿಲ್ಲ. ಹಾಗೆ ಅಲ್ಲಿ ಪೇರೆಂಟ್ಗಳಿಗೆ ಮತ್ತು ಅಲ್ಲಿ ಯಾರಿಗೆ ಒಂದು ಸ್ವಲ್ಪ ಮಾತುಕತೆ ಆಗಿ ಇದು ಅವರು DDPIಗೆ ಮತ್ತೆ BO ರವರಿಗೆ ಫೋನ್ ಮುಖಾಂತರ ಸಂದೇಶ ಕಳುಹಿಸಿ, BO ರವರು ಅರ್ಧ ಗಂಟೆಯಲ್ಲಿ ಅಲ್ಲಿಗೆ ಬಂದಿದ್ದಾರೆ ಅಂತ, ನಾನು ಇರಲಿಲ್ಲ, ಬಂದು ಆ ಶೂಟಿಂಗ್ ಅನ್ನು ನಿಲ್ಲಿಸಿದ್ದಾರೆ. ಈ ಲವ್ ಟು ಲಸ್ಸಿ ಶೂಟಿಂಗ್ ಮಾಡಲಿಕ್ಕೆ ಒಂದು ಚರ್ಚಿನ ಗ್ರೌಂಡ್ನಲ್ಲಿ ಅಥವಾ ಒಂದು ಶಾಲೆಯ ಕ್ಯಾಂಪಸ್ನಲ್ಲಿ ಇವರಿಗೆ ಎಕ್ಸಾಮ್ ಇರುವಾಗ, ಅಲ್ಲಿ SSL ನಿಷೇಧಾಜ್ಞೆ ಜಾರಿಯಲ್ಲಿರುವಾಗ ಇವರಿಗೆ ಅಧಿಕಾರ ಕೊಟ್ಟವರು ಯಾರು? ಯಾವುದೇ ಒಂದು ಸಭೆ ಅಥವಾ ಆಡಳಿತ ಮಂಡಳಿ ಸಭೆ ಅಥವಾ ಚರ್ಚ್ ಪಾಲನಾ ಪರಿಷತ್ನ ಸಭೆಯಲ್ಲಿ ಆ ಚಿತ್ರತಂಡಕ್ಕೆ ಪರ್ಮಿಷನ್ ಕೊಡ್ಲಿಕ್ಕೆ ಮೀಟಿಂಗ್ ಕರೆದದ್ದು ಇಲ್ಲ, ನಿರ್ಣಯ ಆದದ್ದು ಇಲ್ಲ. ಇದು ಏಕಪಕ್ಷೀಯ ನಿರ್ಧಾರ. ಯಾಕೆ ಏನು ಲಸ್ಸಿ ಸಿಗ್ತದಂತಲ್ಲ, ಬಾಡಿಗೆ ಸಿಗ್ತದೆ ಅಂತ ಹೇಳಿ ಅದು ಸ್ಪಷ್ಟವಾಗಿ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿದಲ್ವಾ? ಇವರು ಹೇಳ್ತಾರೆ ಈ ವಿಚಾರಗಳು ಈ ಪತ್ರಿಕೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಇದಾಯಿತು, ವೈರಲ್ ಆಗಿ ಪಾದ್ರಿ ಲಾರೆನ್ಸ್ ರವರಿಗೆ ಸ್ವಲ್ಪ ಮಟ್ಟಿನ ಮುಜುಗರ ಆಯಿತು, ಅವರಿಗೆ ಸ್ವಲ್ಪ ಹಿನ್ನಡೆ ಆಯಿತು ಮತ್ತು ವೈಯಕ್ತಿಕವಾಗಿ ಸ್ವಲ್ಪ ಹಿಂಜರಿಕೆ ಸಹ ಆಗಿರಬಹುದು ಅವರಿಗೆ. ಅವರ ತಪ್ಪಿನಿಂದ ಆದಂತ ಈ ಪ್ರಮಾದವನ್ನು, ಮುಜುಗರವನ್ನು ತಪ್ಪಿಸಲಿಕ್ಕೆ ಅವರು ಇದರ ಹಿಂದೆ ಈ DDPI ಅವರಿಗೆ BO ರವರಿಗೆ ಕಂಪ್ಲೇಂಟ್ ಏನಾಗಿದೆ, ಅದರ ಹಿಂದೆ ನಮ್ಮ ಕೈವಾಡ ಉಂಟು ಅಂತೇಳಿ ಅವರಿಗೆ ಸಂಶಯ. ನಾವಂತೂ ಮಾಡಿದ್ದಲ್ಲ, ಇದು ನೇರವಾಗಿ ಹೇಳ್ತೇನೆ, ನಮ್ಮ ಪಾತ್ರ ಅದರಲ್ಲಿಲ್ಲ. ಆದರೆ ಹೆತ್ತವರ ಕಡೆಯಿಂದ ಆಗಿರ್ಬೋದು. ಆಗಿದ್ರೆ ಅವರು ಹೆತ್ತವರು ಕೂಡ ಏನಾದರೂ ಫೋನ್ ಮಾಡಿದ್ರೆ ಅದನ್ನು ಸಮರ್ಥಿಸಿಕೊಳ್ತೇನೆ. ಯಾಕೆಂತ ಹೇಳಿದ್ರೆ ಒಂದು ಮಕ್ಕಳ ಭವಿಷ್ಯದ ಜೊತೆಗೆ ಇವರು ಆಟ ಆಡ್ಲಿಕ್ಕೆ ಹೊರಟಿದ್ದಾರೆ, ಅಲ್ಲಿ ಅಗತ್ಯ ಇತ್ತದು. ಮತ್ತೆ ಮೊನ್ನೆ ಆದಿತ್ಯವಾರ ಬೆಳಿಗ್ಗೆ ಪೂಜೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ, ನಾನು ಪೂಜೆಗೆ ಹೋಗ್ಲಿಲ್ಲ, 7 ಗಂಟೆಗೆ ಬೀಗ ಆಗ್ತೇನೆ. ಅರೆ, ಒಂದು ಚರ್ಚ್ ಅಂತ ಹೇಳಿದ ನಂತರ, ಒಂದು ಶಾಲಾವರಣ ಅಂತ ಹೇಳಿದ ನಂತರ ಅಲ್ಲಿಗೆ ಹಿಂದೂಗಳು ಬರ್ತಾರೆ, ಮುಸ್ಲಿಮರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ. ಎಲ್ರಿಗೂ ಒಂದು ಪ್ರಕಟ ಆಗಬೇಕು. ಪ್ರಕಟ ಆಗಬೇಕಾದ್ರೆ ಇವತ್ತು ಅನೌನ್ಸ್ ಮಾಡಿ, ಒಂದು ಎಲ್ಲರಿಗೂ ಇನ್ನೊಂದು ವಾರದಲ್ಲಿ ಅನೌನ್ಸ್ ಮಾಡಿ, ಒಂದು ಅಲ್ಲಿ ನೋಟಿಸ್ ಅಥವಾ ಏನಾದರೂ ಒಂದು ಫ್ಲೆಕ್ಸ್ ಹಾಕಿ ಮತ್ತೆ ಅದನ್ನು ಸ್ವಾಭಾವಿಕವಾಗಿ ಅದನ್ನು ಕ್ಲೋಸ್ ಮಾಡುವಂಥದ್ದು ಅಧಿಕಾರ ಅವರಿಗೆ ಇದೆ. ಅದನ್ನು ಮಾಡಬಹುದಿತ್ತು ಅವರು. ಏಕಾಏಕಿ ಇವತ್ತೇ ನೋಡಿ, ಒಂದು ರಸ್ತೆ ಬ್ಲಾಕ್ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಪ್ರಾಧಿಕಾರದಿಂದ DC ಅವರಿಗೆ ಹೋಗ್ಬೇಕು. ಅದು DC ಅಲ್ಲಿ ಅದಕ್ಕೆ ಒಂದು DC ಅವರ ಹತ್ರ ಅದಕ್ಕೊಂದು ಅಧಿಸೂಚನೆ, ನೋಟಿಫಿಕೇಶನ್ ಆಗಿ ಪಬ್ಲಿಕ್ ಅಲ್ಲಿ ಅದನ್ನು 1 ವಾರ ಮೊದಲೇ ಅದನ್ನು ಘೋಷಣೆ ಮಾಡ್ತಾರೆ. ನೋಡಿ, ಇಂಥ ರಸ್ತೆಯನ್ನು ಇಷ್ಟು ದಿವಸ ಕಾಲ ತುರ್ತು ಕಾಮಗಾರಿಗೆ ನಾವು ಮುಚ್ಚಿರ್ತೇವೆ, ಸಹಕರಿಸಬೇಕು ಅಂತ ಹೇಳ್ತಾರೆ. ಮೊದಲು 8 ಗಂಟೆವರೆಗೆ ನಾವು ಚರ್ಚಿನ ಆವರಣದಲ್ಲಿ ಇರ್ಲಿಕ್ಕಿತ್ತು. ಈಗ 1 ಗಂಟೆ ರೆಡ್ಯೂಸ್ ಮಾಡಿದ್ದಾರೆ. ಹಾಗಾದ್ರೆ ಈ ಶಾಲೆ ಆವರಣ, ಹಾಗಾಗಿ ಬೋರ್ಡ್ ಎಲ್ಲ ಹಾಕಿದ್ದಾರೆ, ಸ್ವಲ್ಪ ಫ್ಲೆಕ್ಸ್ ಎಲ್ಲ ನಿನ್ನೆ ಹಾಕಿದ್ದಾರೆ, ಶಾಲಾ ಆವರಣ ಶಿಸ್ತು. ಆ 7 ಗಂಟೆಗೆ ಶಾಲೆ ಇರ್ತದ, ಶಾಲೆ 4 ಗಂಟೆ ಬಂದಾಗುದಿಲ್ಲ. ಹಾಗಾದ್ರೆ ನಿಮಗೆ ಬೀಗ ಹಾಕಬೇಕಾದ್ರೆ ಬೆಳಿಗ್ಗೆ 9 ಗಂಟೆಯಿಂದ ಹಾಕಿ ಸಾಯಂಕಾಲ 4 ಗಂಟೆವರೆಗೆ. ಶಾಲಾ ಮಕ್ಕಳಲ್ಲಿ ಸಮಸ್ಯೆ ಆಗ್ತದೆ, ಮಕ್ಕಳಿಗೆ ಸಮಸ್ಯೆ ಆಗ್ತದೆ, ಬೇರೆಯವರು ಬರಬಾರ್ದು ಅಂತಿದ್ರೆ ಬೆಳಿಗ್ಗೆ ಹಾಕ್ಬೋದಲ್ಲ, 9ರಿಂದ ಸಾಯಂಕಾಲ 4ರವರೆಗೆ ಹಾಕ್ಬೋದಲ್ಲ ಶಾಲಾ ಸಮಯದಲ್ಲಿ. ಹಾಗೆ ಯಾಕೆ ಹಾಕುದಿಲ್ಲ ನೀವು? ಆಯ್ತು. ಈಗ ಚರ್ಚಿನಲ್ಲಿ ಒಂದು ಸಮುದಾಯ ಭವನ ಉಂಟಲ್ಲ, ಚರ್ಚಿನ ಸಮುದಾಯ ಭವನದಲ್ಲಿ ಮದುವೆ
ಮುಂಜಿ ಮತ್ತೆ ಎಲ್ಲ ಎಲ್ಲ ಕಾರ್ಯಕ್ರಮಗಳು ನಡೀತವೆ ಅಲ್ಲಿ. ಬರ್ತ್ಡೇ ಮತ್ತೆ ಕೆಲವೆಲ್ಲ ಕಾರ್ಯಕ್ರಮಗಳು ಪ್ರತಿ ವಾರದಲ್ಲಿ ಕೂಡ ಒಂದು 2-3 ದಿವಸ ಎಲ್ಲ ನಡೀತಾ ಇರ್ತವೆ. ಇದೇ ಫಾದರ್ ಲಾರೆನ್ಸ್ ಹೇಳಿದ್ರಲ್ಲ, ಶಿಸ್ತು ಬೇಕು, ಅಲ್ಲಿ 2,000 ಮಕ್ಕಳಿದ್ದಾರೆ, 700 ಕುಟುಂಬಗಳಿದ್ದಾರೆ, ಪತ್ರಿಕೆಯಲ್ಲಿ ಬಂದಿದೆ. ಸರಿ, ನಾನು ಒಪ್ಪಿಕೊಳ್ತೇನೆ. ಅವರ ಕಾಳಜಿ ಇವರಿಗೆ ಇದ್ರೆ, ಶಿಸ್ತು ಅಂತ ಇವರಿಗೆ ಬೇಕು ಅಂತಿದ್ರೆ, ಇವರು ಆ ಸಮುದಾಯ ಭವನದ ಒಳಗೆ ಮದ್ಯ ಸರಬರಾಜು ಯಾಕೆ ಮಾಡುದು? ಕಾರ್ಯಕ್ರಮಗಳಿಗೆ ಮದ್ಯ ಸರಬರಾಜು ಮಾಡ್ತಾರಲ್ಲ ಇವರು ಎಷ್ಟು NOC ಕೊಟ್ಟಿದ್ದಾರೆ? ಮದ್ಯ ಸರಬರಾಜು ಮಾಡ್ಲಿಕ್ಕೆ ನನ್ನ ಆಕ್ಷೇಪಣ ಇಲ್ಲ ಅಂತ ಹೇಳಿ ಎಷ್ಟು NOC ಅನ್ನು ಅಬಕಾರಿ ಇಲಾಖೆ ಕೊಟ್ಟಿದ್ದಾರೆ. ಇದರ ಮೊದಲು ವಿಕ್ಟರ್ಸ್ ಹೈಸ್ಕೂಲ್ ಮಾಳಿಗೆ ಮೇಲೆ ಫಂಕ್ಷನ್ ಆಗ್ತದೆ, ಕೆಳಗಡೆ ಶಾಲೆ ಉಂಟು, ಅದರಲ್ಲಿ ಮದ್ಯ ಸಪ್ಲೈ ಮಾಡುದಿಲ್ವಾ? ಫಿಲೋಮಿನಾ ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಒಂದು ಸಿಲ್ವರ್ ಜೂಬ್ಲಿ ಮೆಮೋರಿಯಲ್ ಹಾಲ್ ಉಂಟು, ಅದರಲ್ಲಿ ಕಾರ್ಯಕ್ರಮ ಆಗುವಾಗ ಮದ್ಯ ಸಪ್ಲೈ ಮಾಡುದಿಲ್ವ ಇವರು NOC ಹೇಗೆ ಕೊಡ್ತಾರೆ? ಸರ್ಕಾರದ ನಿಯಮ ಉಂಟು, ಶಾಲಾ ಕಾಲೇಜು ದೇವಸ್ಥಾನ ಚರ್ಚ್ ಮಸೀದಿಯಿಂದ ಎಷ್ಟೋ ಮೀಟರ್ ದೂರದಲ್ಲಿ ಮದ್ಯ ಸಪ್ಲೈ ಮಾಡಬೇಕು, ಅದರ ಪರಿಧಿಯೊಳಗೆ ಮಾಡಲಿಕ್ಕೆ ಇಲ್ಲ ಅಂತೇಳಿ ನಿರ್ಣಯ ಇರುವಾಗ ಇವರು ಹೇಗೆ ಮಾಡ್ತಾರೆ? ಇವರು ಯಾವ ರೀತಿಯಲ್ಲಿ NOC ಕೊಡ್ತಾರೆ ಇವರಿಗೆ? ಹಾಗಾದ್ರೆ ಇದು ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಅಲ್ವಾ? ನಾನು ಕ್ರಿಶ್ಚಿಯನ್ ಯೂನಿಯನ್ನಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಅಬಕಾರಿ DC ಅವರಿಗೆ ಮತ್ತು SP ಅವರಿಗೆ ನಾಳೆನೆ ನಾವು ರಿಜಿಸ್ಟರ್ಡ್ ಪೋಸ್ಟ್ ಲೆಟರ್ ಕಳಿಸ್ತೇವೆ. ಇನ್ನು ಮುಂದೆ ಯಾವುದೇ ವಟಾರ ಚರ್ಚ್ ಆಗಲಿ ಶಾಲೆ ಕ್ಯಾಂಪಸ್ನೊಳಗೆ ಮದ್ಯ ವಿತರಣೆಗೆ ನೀವು ಕಾನೂನು ಬಾಹಿರವಾಗಿ ಕೊಟ್ಟರೆ ನಿಮ್ಮ ಮೇಲೆಯೇ ನಾವು ಮೊಕದ್ದಮೆ ಹೂಡುವಂತ ಪರಿಸ್ಥಿತಿ ಬರ್ತದೆ ಅಂತ ಹೇಳುವಂತ ಗಂಭೀರ ಎಚ್ಚರಿಕೆಯನ್ನು ಕೊಡ್ತೇವೆ, ಸರ್ಕಾರಕ್ಕೆ ಬರೀತೇವೆ. ಇನ್ನು ಮುಂದೆ ಇಲ್ಲಿ ಪುತ್ತೂರಿನಂತಲ್ಲ, ಜಿಲ್ಲೆಯಲ್ಲೇ ಮದ್ಯ ಸಪ್ಲೈ ಮಾಡಬಾರ್ದು. ಶಾಲಾವರಣದಲ್ಲಿ, ಚರ್ಚಾವರಣದಲ್ಲಿ, ಹಾಲ್ಗಳಲ್ಲಿ, ಆ ಪ್ರದೇಶಗಳಲ್ಲಿ ಕೊಡಬಾರ್ದು ಅಂತ ನಮ್ಮ ಬಲವಾದ ಒಂದು ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ನಾವು ಇಡ್ಲಿಕ್ಕೆ ಇಚ್ಛೆ ಪಡ್ತೇವೆ. ನಮ್ಮ ಧಾರ್ಮಿಕ ನಂಬಿಕೆಯ ಪ್ರಕಾರ ಲೆಂಟ್ ಡೇಸಿನ ಕೊನೆಯ ವಾರ ಇದು. ಕೊನೆಯ ವಾರ, ಈ ವಾರದಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ ಪವಿತ್ರವಾದ ದಿನಗಳು ಕ್ರಿಶ್ಚಿಯನ್ರಿಗೆ. ಈ ಸಂದರ್ಭದಲ್ಲಿ ಪ್ರಾರ್ಥನೆ ಅಂತ ಹೇಳೋದಕ್ಕೆ ಮಿತಿ ಇಲ್ಲ. ಅವರು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಚರ್ಚಿಗೆ ಬಂದು ಪ್ರಾರ್ಥನೆಗಳನ್ನು ಮಾಡುವಂಥದ್ದು ರೂಢಿ. ಇವರು ಈಗ ಆ ಪ್ರಾರ್ಥನೆಗಳಿಗೆ ಅಡ್ಡಿ ಮಾಡುವುದಲ್ವ ಇವರು? ಯೇಸುವಿನ ಬೋಧನೆಯಲ್ಲಿ ಇದುಂಟಾ? ಅದು ಬೈಬಲ್ನಲ್ಲಿ ಇದೆಲ್ಲ ಉಂಟಾ? ಹೀಗೆಲ್ಲ ಮಾಡ್ಲಿಕ್ಕೆ ಉಂಟಾ? ಎಂತ ದಿನ ಹೇಳಿದ್ರು? ಪವಿತ್ರವಾದ ದಿನಗಳು. ಈಗ ಒಂದು ವಾರ, ಈಗ ನಮ್ಮ ನಾವು ಪಾಪ ಮಾಡಿದ್ರೆ ಅದರ ಪ್ರಾಯಶ್ಚಿತವಾಗಿ ಪ್ರಾರ್ಥನೆ ಮುಖಾಂತರ ದೇವರ ಕೃಪೆಯನ್ನ ಬೇಡಿಕೊಳ್ಳುವಂತ ದಿನಗಳು ಒಂದು ವಾರ ಸರ್. ಮೊನ್ನೆ ನಮ್ಮ ಗಡಿಯ ಭಾನುವಾರ ಅಂತ ಇತ್ತು, ಅದರ ನಂತರ ನಾಡು ಸಂಡೇ ಈಸ್ಟರ್ ಇರುತ್ತೆ. ಅದರ ನಡುವಿನ ಈ ದಿನಗಳು ಪ್ರಾಯಶ್ಚಿತ್ತದ ದಿನಗಳು ಮತ್ತು ದಾನ ಧರ್ಮ ಮಾಡುವಂತ ದಿನಗಳು. ಇಷ್ಟೆಲ್ಲ ಇದ್ರು ಆ ಚಿತ್ರತಂಡದವರಿಗೆ ಇವರು ಅನುಮತಿ ಎಲ್ಲ ಕೊಟ್ಟರಲ್ಲ. ಒಂದು ಚಿತ್ರತಂಡದವರು ಅನುಮತಿ ಕೇಳುವಾಗ ಇವರಿಗೆ ಗೊತ್ತಿಲ್ವ ಏನು ಶೂಟಿಂಗ್, ಚರ್ಚಿನಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಕೆಲವು ನಿಯಮ ಉಂಟು. ಈ ಒಂದು ಡ್ರೆಸ್ ಯಾರು ಬಂದು ಶೂಟಿಂಗ್ ಮಾಡ್ಲಿಕ್ಕಿಲ್ಲ, ಅವರು ಒಂದು ಬರೆದು ಕೊಡಬೇಕು. ಅದರ ನಂತರ ಅವರ ಸ್ಕ್ರಿಪ್ಟ್ ಏನು, ಅದರಲ್ಲಿ ಏನು ವಿಚಾರಗಳು ಶೂಟಿಂಗ್ ಆಗ್ತದೆ, ಚರ್ಚಿನ ಭಾವನೆಗಳಿಗೆ ಧಕ್ಕೆ ಬರುವಂಥದ್ದು ಏನಾದರೂ ಅದರಲ್ಲಿ ಶೂಟಿಂಗ್ ಅಲ್ಲಿ ಉಂಟಾ, ಅದನ್ನೆಲ್ಲ ತಿಳ್ಕೊಳ್ಬೇಕಾದದ್ದು ಆಡಳಿತ ಸಮಿತಿಯ ಜವಾಬ್ದಾರಿ ಅಲ್ವಾ? ಅಲ್ಲ ಇವರಿಗೆ ಅನುಭವದ ಕೊರತೆಯ, ಯಾರಿಗೆ ಕರೆಸ್ಪಾಂಡೆಂಟ್ಗೆ ಅನುಭವದ ಕೊರತೆಯ? ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ಅನ್ನು ನಡೆಸುವಂತ ಚಾಕಚಕ್ಯತೆ ಇವರಿಗೆ ಇಲ್ವಾ? ಅಲ್ಲ, ನಾನೇನು ಮಾಡಿದ್ರು ನಡೀತದೆ ಅಂತ ಉದ್ದಟತನವ ಇರುವುದು ಏನು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ನೋಡಿ, ಲಾರೆನ್ಸ್ ಮಸ್ಕರಿನಸ್, ಇದೇ ಪಾದ್ರಿ ಲಾರೆನ್ಸ್ ಮಸ್ಕರಿನಸ್ ಅವರು ಅವರ ಹಿಂದಿನ ಚರ್ಚ್ ಎಲ್ಲೆಲ್ಲಿ ವರ್ಕ್ ಮಾಡಿದ್ದಾರೆ ಅಲ್ಲಿ ಕೂಡ ಇವರು
ಸರಿಯಾದ ರೀತಿಯಲ್ಲಿ ಜನರೊಟ್ಟಿಗೆ ಸಾಮರಸ್ಯದಿಂದ ಇರಲಿಲ್ಲ ಅಂತ ಹೇಳುವಂಥ ಎಲ್ಲ ದಾಖಲೆಗಳನ್ನು ನಾನು ಪಡ್ಕೊಂಡಿದ್ದೇನೆ. ಅಮ್ಮೆಂಬಾಳ ಅಂತ ಬಂಟ್ವಾಳ ತಾಲೂಕು, ಅಲ್ಲಿ ಒಬ್ರು ಮಹಿಳೆ ಪಂಚಾಯತ್ ಮೆಂಬರ್, ಆ ಪಂಚಾಯತ್ ಮೆಂಬರ್ ಮಹಿಳೆಗೆ ಇವರು ಕಿರುಕುಳ ಕೊಟ್ಟಿದ್ದಾರೆ. ಕೊನೆಗೆ ಅವರು ಫೋನ್ ಮಾಡಿ ಇವರಿಗೆ ಹೇಳಿದ್ದಾರೆ, ನೋಡು ನೀನು ನನಗೆ ಇನ್ನು ಮುಂದೆ ಕಿರುಕುಳ ಕೊಟ್ಟರೆ ನಾನು ನಿನ್ನ ಮೇಲೆ ಆಕ್ಷನ್ ತಗೊಳ್ತೇನೆ ಅಂತ ಹೇಳಿದೆ. ಆನಂತರ ಇವರು ಕಿರುಕುಳ ಬಂದಾಗಿದೆ. ಮಡಂತ್ಯಾರಲ್ಲಿ ಭಕ್ತರು ಜನರ ನಡುವೆ ಒಂದು ಡಿವೈಡಿಂಗ್ ರೂಲ್ ಮಾಡಿದ್ರು ಇವರು. ಅಲ್ಲಿ ಒಂದು ಸಮನ್ವಯ ಸಹಕಾರಿ ಸಂಘ ಅಂತ ಇತ್ತು. ಆ ಸಮನ್ವಯ ಸಹಕಾರಿ ಸಂಘದ ವಿರುದ್ಧವಾಗಿ ಇವರು ಅಲ್ಲಿ ಇನ್ನೊಂದು ಇವರ ಒಂದು ತಂಡ ಉಂಟು, ಅವರಿಗೆಲ್ಲ ಮನವೊಲಿಸಿ ಇನ್ನೊಂದು ಸೆಕ್ರೆಡ್ ಹಾರ್ಟ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ನಿರ್ಮಾಣ ಮಾಡಿದರು. ನಿರ್ಮಾಣ ಮಾಡಿ ಅಲ್ಲಿ ಅಶಾಂತಿಗೆ ಕಾರಣ ಆಯಿತು. ಅಲ್ಲಿ ಜನರೊಳಗೆ ಗೊಂದಲ ಸೃಷ್ಟಿಯಾಗಿ ಇವರು ಜನರು ಏನು ಮಾಡಿದರು, ಸ್ವಲ್ಪ ಪ್ರತಿಭಟನೆಗೆ ಇಳಿಲಿಕ್ಕೆ ಆಗುವಾಗ ಅವರ ಮೇಲೆ ರಾಜ್ಯಕ್ಕೆ ಒತ್ತಡ ತಂದು ಕೇಸ್ಗಳನ್ನು ಹಾಕಿದರು. ಅವರ ಮೇಲೆ ಕೇಸ್ ಹಾಕಿ ಅವರು ಕೋರ್ಟಿಗೆ ಅಳೆದಾಡುವಂಥ ಪರಿಸ್ಥಿತಿ ಬಂತು. ಮತ್ತೆ ಬಂದಂಥ ಫಾದರ್ ಬಾಜಿಲ್ ವಾಸ್ ಅಂತ ಕಾಣ್ತದೆ, ಅವರು ಪಾಪ ಆ ಕೇಸ್ಗಳನ್ನೆಲ್ಲ ವಿಡ್ರಾ ಮಾಡಿ ಈಗ ಸರಿ ಇಡಬೇಕು, ಏನು ಸಮಸ್ಯೆ ಇದೆ ನೋಡಿ. ಅದೇ ಸಕ್ರೆಡ್ ಹಾರ್ಟ್ ಸೊಸೈಟಿಯಲ್ಲಿ ಇದೇ ಪಾದ್ರಿ ಲಾರೆನ್ಸ್ ಮಸ್ಕರೇನಸ್ ನೋಡಿ, ಗೌರವಾಧ್ಯಕ್ಷರು, ಒಂದು ಧರ್ಮಗುರು, ಒಂದು ಸೊಸೈಟಿಯಲ್ಲಿ ಶೇರ್ ಹೋಲ್ಡರ್ ಆಗಿ ಅಲ್ಲಿ ಹೋಗಿ ಗೌರವಾಧ್ಯಕ್ಷ ಆಗಲಿಕ್ಕೆ ಇವರಿಗೆ ಪರ್ಮಿಷನ್ ಕೊಟ್ಟದ್ದು ಯಾರು? ಉಂಟಾ ಇದು? ಧರ್ಮಗುರುಗಳೆಲ್ಲ ಸೊಸೈಟಿಯಲ್ಲಿ ಶೇರ್ ಹೋಲ್ಡರ್ ಆಗಿ ಆ ಸೊಸೈಟಿದ್ದು ಗೌರವಾಧ್ಯಕ್ಷ ಆಗ್ತಾರ? ಏನು ಮಾಡಿದ್ರೆ ನಡೀತದೆ ಅಂತ ಹೇಳುವಂತ ಮನೋಭಾವ ಇವ್ರದ್ದು, ಅಥವಾ ಅದರಲ್ಲಿ ಏನು ಲಾಭ ಉಂಟಾ ಇವರಿಗೆ? ಅಲ್ಲ, ಏನಾದ್ರೂ ಒಳಗಿನ ಸಂಚು ಉಂಟಲ್ಲಿ? ನಾವು ಅವರನ್ನು ಪ್ರಶ್ನೆ ಮಾಡಿದರೆ ಅವರು ಈ ಪೂಜೆಯ ನಡುವಿನಲ್ಲಿ ಅನೌನ್ಸ್ ಮಾಡುದು, ಪೂಜೆಯ ಮಹತ್ವವನ್ನೇ ಬಿಟ್ಟು ಬೇರೆ ಮಾತಾಡಿ ಆ ಪ್ರಕಟಣೆ ಮಾಡುವಂಥ ಸಂದರ್ಭದಲ್ಲಿ ಆ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಎಲ್ಲ ಬೇಡದ್ದನ್ನೆಲ್ಲ ಅವನು ಹಾಗೆ, ಇವನು ಹೀಗೆ, ಅದು ಇದು ಎಲ್ಲ ಮಾತಾಡ್ತಾರೆ. ವೈಯಕ್ತಿಕ ದ್ವೇಷವೇ, ಬೇರೆ ಏನಿಲ್ಲ. ಆಯ್ತಲ್ಲ, ನಮಗೆ ಅಲ್ಲಿ ಸಂವಾದ ಮಾಡಲಿಕ್ಕೆ ಅಥವಾ ಪ್ರತ್ಯುತ್ತರ ಕೊಡ್ಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಅದು ಚರ್ಚಿನ ಜನರು ಇರ್ತಾರೆ, ನಾವು ಅವರನ್ನು ಸಹ ನೋಡ್ಬೇಕಲ್ವಾ. ಆ ಸಂದರ್ಭದಲ್ಲಿ ಇವರ ಈ ದಾಷ್ಟ್ಯತನ ಮಿತಿ ಮೀರಿ ಹೋಗಿದೆ. ಇದಕ್ಕೆ ನಾವೇನು ಮಾಡಿದೆವು, ಬಿಷಪ್ರಿಗೆ ಒಂದು 50 ಜನರು ಸೈನ್ ಹಾಕಿ ಬಿಷಪ್ರಿಗೆ ಒಂದು ಲೆಟರ್ ಬರೆದಿದ್ದೆ. ಬಿಷಪ್ರು ನೋಡಿ ನಮ್ಮ ಪ್ರಾರಬ್ಧ, ಬಿಷಪ್ರು ಆ ಲೆಟರ್ ಅನ್ನು ಇವರಿಗೆ ಕಳಿಸಿದ್ದಾರೆ. ಯಾರಿಗೆ? ಇದೇ ಲಾರೆನ್ಸ್ ಮಸ್ಕರೇನಸ್ ಕಳಿಸಿದ್ದಾರೆ. ನೋಡು, ನಿನ್ನ ಮೇಲೆ ಕಂಪ್ಲೇಂಟ್ ಬಂದಿದೆ ಅಂತ. ಈಗ ಸಂಸುದ್ದೀನ್ ಪತ್ರಿಕಾ ಪ್ರತಿನಿಧಿ ಇದ್ದಾರೆ, ಇವ್ರು ಏನಾದ್ರು ತಪ್ಪು ಮಾಡಿದ್ರೆ ನಾವು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ. ಪೊಲೀಸರು ಏನ್ ಮಾಡ್ತಾರೆ, ಆ ಪೊಲೀಸ್ ಕಂಪ್ಲೇಂಟ್ ಅನ್ನು ಸಂಸುದ್ದೀನ್ರಿಗೆ ಕಳಿಸ್ತಾರ. ನೋಡಿ, ಸಂಸುದ್ದೀನ್ರವರೇ ಇದು ಎನ್ಕ್ವೈರಿ ಮಾಡಿ ಅಂತ ಕಳಿಸ್ತಾರ. ಇದೆಂಥದ್ದು? ಬಿಷಪ್ರು ಇವರನ್ನು ಕರೆದು ಕೇಳಬೇಕಿತ್ತಲ್ಲ, ನಮ್ಮನ್ನು ಕೂರಿಸಿ ಎನ್ಕ್ವೈರಿ ಮಾಡಬೇಕಿತ್ತಲ್ಲ. ಆಯ್ತು ಬಿಡಿ. ಇವರು ಎಂತ ಮಾಡ್ತಾ ಇದ್ದಾರೆ ಗೊತ್ತುಂಟಾ? ಈ ಕ್ರಿಶ್ಚಿಯನ್ರು ತಮ್ಮ ಮನೆಯಲ್ಲಿ ಯಾವುದಾದ್ರು ಶುಭ ಕಾರ್ಯ ಅಥವಾ ಏನಾದ್ರೂ ಇರ್ತದಲ್ಲ, ಅದಕ್ಕೆ ಈ ಚರ್ಚಿನ ಪಾದ್ರಿ ಹತ್ರ ಹೋಗ್ಬೇಕು. ನಾವು ಹೋಗಿ ನಮ್ಮ ಟೈಮು ಅದನ್ನೆಲ್ಲ ಅಲ್ಲಿ ಬರೆಸಿ ಅದಕ್ಕೆ ಏನು ಫೀಸ್ ಕಟ್ಟಲಿಕ್ಕೆ ಉಂಟು ಅದನ್ನೆಲ್ಲ ಕಟ್ಟಿ ಬರುವಂಥ ಸಂಪ್ರದಾಯ, ಅದು ಮಾಡ್ತೇವೆ, ನಾವು ಮಾಡಲೇಬೇಕು. ಹಾಗಿರುವಾಗ ಇವರು ಇದನ್ನು ಇಟ್ಕೊಳ್ಳೋದು. ನೋಡು, ನೀನು ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಿ ಬಿಷಪ್ರಿಗೆ, ಯಾಕೆ ಮಾಡಿದ್ದಿ? ನಿನ್ನಾಗೆ ಎಲ್ಲ ಒಟ್ಟಲ್ಲಿ ಜೋರು ಮಾಡುದು. ಹಾಗಾದ್ರೆ ಬಿಷಪ್ರಿಗೆ ಕಂಪ್ಲೇಂಟ್ ಕೊಡದೆ ಪೊಲೀಸರಿಗೆ ಕೊಡಬೇಕಿತ್ತ? ನಮ್ಮ ಪ್ರಶ್ನೆ, ಧಾರ್ಮಿಕ ನಾಯಕ ಯಾರು, ಮುಖಂಡ ಯಾರು? ಬಿಷಪ್ರಲ್ಲೂ. ಬಿಷಪ್ರಿಗೆ ಕೊಟ್ಟ ಕಂಪ್ಲೇಂಟ್ ಅನ್ನು ಇವರು ಹಿಡಿದುಕೊಂಡು ಅಲ್ಲಿ ನಮ್ಮಲ್ಲಿ ಸಕ್ರಮೆಂಟ್ ಅಂತ ಉಂಟು, ಪವಿತ್ರ ಪ್ರಸಾದ ಇಡುವ ಜಾಗ, ಅಲ್ಲಿ ಇಡ್ತೇನೆ ಇದನ್ನು, ಈ ಕಂಪ್ಲೇಂಟ್ ಅನ್ನು ಅಲ್ಲಿ ಇಡ್ತೇನೆ. ಯಾರನ್ನು ಹೆದರಿಸುವುದು ಇವರು? ಭಕ್ತರನ್ನು ಹೆದರಿಸಲಿಕ್ಕೆ ಇರುವುದ ಚರ್ಚೆ? ದೇವರ ಹೆಸರಲ್ಲಿ ಹೆದರಿಸಲಿಕ್ಕೆ ಆಗ್ತದ? ದೇವರು ಕರುಣಾಮಯಿ ಅಂತ ನಾವು ಬೈಬಲ್ನಲ್ಲಿ ಓದ್ತೇವೆ, ಪ್ರತಿ ಪ್ರವಚನದಲ್ಲಿ ಕೇಳ್ತೇವೆ. ಅವರ ಹೆಸರಲ್ಲಿ ಹೆದರಿಸುವುದೆಂತದ್ದು ಇವರು ಜನರನ್ನು?
ಅದಕ್ಕೆ ಧರ್ಮಗುರು ಅಂತ ಹೇಳ್ತಾರ ಎದುರಿಸುವವರು. ಗೂಂಡ ಪ್ರವೃತ್ತಿ ಇದು. ಕಳೆದ ವರ್ಷ ಮೊದಲಿನ ವರ್ಷ ಲೆಂಟ್ ಡೇ ಸಂದರ್ಭದಲ್ಲಿ ಚರ್ಚಿನಲ್ಲಿ ಒಂದು ಡ್ರಾಮಾ ಇತ್ತು. ಈ ಲೆಂಟ್ ಡೇಸ್ ಅಲ್ಲಿ ಒಂದು ಧಾರ್ಮಿಕ ಡ್ರಾಮಾಗಳನ್ನೆಲ್ಲ ಮಾಡ್ತಾರೆ. ಡ್ರಾಮಾ ಅಂತ ಹೇಳುದಿಲ್ಲ ನಾನು, ನಾಟಕ ಅಲ್ಲ ಅದು, ಒಂದು ಪ್ರವಚನದ ಇದು ಇರ್ತದೆ. ಅದರಲ್ಲಿ ಯೇಸುವಿನ ಕಷ್ಟದ ದಿನಗಳು ಇದೆಲ್ಲ ಅಭಿನಯದ ಮುಖಾಂತರ ತೋರಿಸ್ತಾರೆ. ಹೀಗಿರುವಾಗ ಆ ವರ್ಷ ಅದು ಅಷ್ಟೊಂದು ಜನರಿಗೆ ಇಡಿಸಲಿಲ್ಲ. ಕೆಲವರು ಅದರ ಬಗ್ಗೆ ಟೀಕೆ ಮಾಡಿದ್ರು. ಟೀಕೆ ಮಾಡುವಾಗ ಒಬ್ಬ ಹ್ಯಾಂಡಿಕ್ಯಾಪ್ ಒಬ್ಬ ಅಲ್ಲಿದ್ದ, ಅವ ಹೋಗಿ ಫಾದರ್ ಹತ್ರ ಹೇಳಿದ್ದಾರೆ, ಎಂತ ಫಾದರ್ ಇದರಲ್ಲಿ ನಮ್ಮ ಇದಕ್ಕೆ ಎಂತ ಲೆಂಟ್ ಡೇಸ್ ಅಲ್ಲಿ ಅದರ ಬಗ್ಗೆ ಸಂದೇಶ ಇಲ್ಲ, ಇದರಲ್ಲಿ ಯಾವುದೂ ಇಲ್ಲ, ಇಂಥದ್ದು ಯಾರು ಡ್ರಾಮಾ. ಇವರು ಅವನ ಕುತ್ತಿಗೆ ಹಿಡಿದು ಅವನನ್ನು ಎತ್ತಿ ಎಲ್ಲ ಕೈಗಲ್ಲ, ಇದು ಕ್ಲಿಪ್ಪೇಸ್ ಎಲ್ಲ ಉಂಟು ನನ್ನ ಹತ್ರ, ಇಲ್ಲಿ ಉಂಟು, ಇಲ್ಲಿ ತೋರಿಸ್ತೇನೆ ನಾನು, ಎಲ್ಲ ಉಂಟು. ಇವರು ಸರಿಯಾ ಒಂದು ಧರ್ಮಗುರುಗಳಾಗಿ ಬಿಳಿ ವಸ್ತ್ರ ಹಾಕಿಕೊಂಡು ಎಂತ ಬ್ರಿಟಿಷ್ ಇವರು ಮಾಡಬಹುದು ಇವರು. ಆಯ್ತು, ಅದನ್ನು ಯಾರ ಚಿತ್ರೀಕರಣ ಮಾಡಿದ್ರು, ಒಂದು ಹೆಂಗಸು ಮತ್ತು ಅದರ ಮಕ್ಕಳಿದ್ರು. ಅವರು ಫಾದರ್ ನೀವು ಇದು ಮಾಡಿ ತಪ್ಪು ಅಂತ ಹೇಳಿದ್ದಕ್ಕೆ ಅವರ ಮೇಲೆ ಇದು ಎಂತ ಪ್ರತಿದಾಳಿ ಅಂತ ಹೇಳಿದ್ರೆ, ಅವರು ಫೋಟೋಗ್ರಾಫರ್ ಆಗಿ ಅವರು ಇಲ್ಲಿ ಅದು ಹೊಟ್ಟೆ ಹಸಿವಿಗೆ ಅವರು ಫೋಟೋಗ್ರಾಫಿ ಎಲ್ಲ ಮಾಡಿಕೊಂಡಿರೋರು. ಅವರಿಗೆ ಫೋಟೋಗ್ರಾಫಿ ಕೊಡಬಾರ್ದು ಅಂತ ಇವರು ಯಾರ ಹತ್ರ ಹೇಳುದು ಗೊತ್ತಿಲ್ಲ. ಇದನ್ನು ಈ ಮದುವೆ ಅಥವಾ ಯಾವುದೇ ಕಾರ್ಯಕ್ರಮ ಬುಕ್ ಮಾಡ್ಲಿಕ್ಕೆ ಫಾದರ್ ಹತ್ರ ಹೋಗ್ತಾರಲ್ಲ, ಅಲ್ಲೇ ಅವರು ಹೇಳುದು ಅವನಿಗೆ ಕೊಡಬಾರ್ದು, ಕೊಟ್ರೆ ನಾನು ಬರುವುದಿಲ್ಲ. ಮತ್ತೊಬ್ಬ MC ಮಾಡ್ತಾ ಇದ್ದ ಒಬ್ಬ ಹುಡುಗ, ಕ್ರಿಶ್ಚಿಯನ್ ಹುಡುಗ, ಅವನಿಗೆ ಎಲ್ಲಿಯಾದ್ರೂ MC ಅವನಿಗೇನ ಯಾವುದೋ ಒಂದು ವಿಚಾರದಲ್ಲಿ ಇವರಿಗೆ ಅವರಿಗೆ ಏನ ಇದಾಯ್ತು, ಅವನಿಗೆ MC ಕೊಟ್ಟರೆ ನಾನು ಬರುವುದಿಲ್ಲ ಕಾರ್ಯಕ್ರಮ. ಇದು ಒಬ್ರು ಧರ್ಮಗುರುಗಳ ನಡವಳಿಕೆ ಅಂತ ಕೇಳುದು. ಆಯ್ತು, ಮತ್ತೆ ಒಬ್ಬ ಮಾಹಿತಿ ಹಕ್ಕು ಕಾರ್ಯಕರ್ತ ಇದ್ದ. ಅವನು ಸಂತ ಫಿಲೋಮಿನ ಹೈಸ್ಕೂಲ್ನ ಒಂದು ಟೀಚರ್ ಬಗ್ಗೆ ಮಾಹಿತಿಯನ್ನು ಕೇಳಿದ. ಅವನು ಬೇರೆ ಚರ್ಚಿನವ, ಇಲ್ಲಿ ಪೂಜೆಗೆ ಬರ್ತಾ ಇದ್ದ. ಒಂದು ದಿವಸ ಪೂಜೆಗೆ ಬಂದವನನ್ನು ಇವರ ಗುಂಪು ಹಿಡಿದು ನಿಲ್ಲಿಸಿ ಅವನನ್ನು ಅದು ಮಾಡಿ ಅವನ ಹೆಂಡತಿಗೆ ಎಲ್ಲ ಫೋನ್ ಎಲ್ಲ ಮಾಡಿಸಿ, ನಿನ್ನ ಗಂಡನಿಗೆ ಹೋಗ್ಸ್ ಹಾಕಿಸ್ತೇನೆ ಹಾಗೆ ಹೀಗೆ ಅಂತ ಜೋರು ಮಾಡಿ ಅವನನ್ನು ರಾತ್ರಿ 11 ಗಂಟೆಯವರೆಗೆ ಇವರ ನಿವಾಸದಲ್ಲಿ ಬಂಧನದಲ್ಲಿ ಇಟ್ಟು ಅವನ ಹತ್ರ ಜಬರ್ದಸ್ತಿ ಇವರು ತಪ್ಪೊಪ್ಪಿಗೆ ಹೇಳಿಕೆ ಬರೆಸಿಕೊಂಡಿದ್ದಾರೆ. ಇದು ಖಾತ್ರಿ ಮಾಡುವ ಕೆಲಸವ? ಆಗ್ಬೇಕಿತ್ತು ಆ ಮನೆ ಆಗ್ಲಿಕ್ಕೆ. ಅವ ಎಂತ ಗೊತ್ತುಂಟು, ಇಲ್ಲಿ ನಮ್ಮ ಚರ್ಚಿಗೆಲ್ಲ ಬರ್ತಾ ಇದ್ದ, ಬಂದು ನಮ್ಮಲ್ಲಿ ಮಾತಾಡಿ ಮನೆಗೆ ಹೋಗುದವ. ಅಲ್ಲಿ ಒಮ್ಮೆ ಈ ಅವನ ಮನೆಗೆ ದುರಸ್ತಿ ಅಥವಾ ಮನೆ ಕಟ್ಟಲಿಕ್ಕೆ ಅವನಿಗೆ ಸಹಾಯಧನ ಬೇಕು. ಈ ಚರ್ಚಿನಿಂದ ಸಹಾಯಧನ ಕೊಡ್ತೇವೆ ನಾವು, ಅದು ಕಮಿಟಿಯನ್ನು ನಿರ್ಧಾರ ಮಾಡ್ತದೆ. ಆದರೆ ಅದನ್ನು ಚರ್ಚಿನ ಅಧ್ಯಕ್ಷರಾದಂಥ ಪಾದ್ರಿಯವರ ಹತ್ರ ಹೋಗ್ಬೇಕು ನಾವು, ಹೋಗಿ ಕೇಳಿದ, ಪಾದ್ರಿಯವರೇ ನಾನು ಹೀಗೆ ಸೋತಿದ್ದೇನೆ, ನನಗೆ ಮನೆ ಕಟ್ಟಲಿಕ್ಕೆ ಒಂದು ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳಿದೆ. ನೀನು ಅಲ್ಲಿ ಕೂತ್ಕೊಳ್ತಾರಲ್ಲ ಅವರೊಟ್ಟಿಗೆ ಇದ್ದಿ, ನೀನು ಅವರ ಜೊತೆಯಲ್ಲಿ ಇರುವುದು. ನಿಮ್ಮ ಬಾಗಿಲಿಗೆ ನಿಮ್ಮ ಹಣ ಕೇಳಿ ಬಂದದಲ್ಲ, ಚರ್ಚಿನ ವ್ಯವಸ್ಥೆಯಲ್ಲಿದ್ದಂಥ ಒಂದು ಸಹಾಯವನ್ನು ಕೇಳಲಿಕ್ಕೆ ಬಂದವನಿಗೆ ಅವನಿಗೆ ಜೋರು ಮಾಡಿದ್ರು. ಮತ್ತೆ ಅವನಿಗೆ ಇದು ಎಂತ ಸ್ವಲ್ಪ ದಿವಸದ ನಂತರ ಅವನಿಗೆ ಕ್ಯಾನ್ಸರ್ ಬಂತು, ತೀರಿ ಹೋದವ. ಅದಕ್ಕೆ ಚರ್ಚಿನಿಂದ ಮತ್ತೆ ಕಮಿಟಿಯವರು 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ, ಇಲ್ಲ ಅಂತ ನಾನು ಹೇಳುದು. ಅವ್ರು ತೀರಿ ಹೋದವರು, ಅಗತ್ಯ ಉಂಟ ಇಂಥದನ್ನು ಹೇಳುವಂಥದ್ದು ಅಗತ್ಯ ಉಂಟ. ಇನ್ನೊಂದು ನೋಡಿ, ನಾನು ಕಾಂಗ್ರೆಸ್ನಲ್ಲಿ ಉಪಾಧ್ಯಕ್ಷನಾಗಿದ್ದೆ. ಈ ಕಳೆದ ಚುನಾವಣೆಯಲ್ಲಿ ಅಶೋಕ್ ಕುಮಾರ್ ರೈ ಅವರ ಗೆಲುವಿಗೆ ನಾನು ಹೈಯೆಸ್ಟ್ ನನ್ನ ಕೂಡಿದಷ್ಟು ಮಟ್ಟಿಗೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಅಶೋಕ್ ರೈಗಳಿಗೂ ನನಗೂ ಆತ್ಮೀಯ ಸಂಬಂಧ ಒಳ್ಳೆಯ ರೀತಿಯಲ್ಲಿ ಉಂಟು. ಈ ಪಾದ್ರಿಯವರಿಗೆ ನನ್ನ ಬಗ್ಗೆ ಸ್ವಲ್ಪ ಇದಿದ್ದು ಇವರು ಏನು ಮಾಡಿದ್ರು ಗೊತ್ತುಂಟ, ಅಶೋಕ್ ಕುಮಾರ್ ರೈ ಅವರ ಹತ್ರ ಹೇಳಿದ್ರು, ಮೌರಿಸರಿಗೆ ಹಾಗೆ ಹೀಗೆ ಅವರ ಬಗ್ಗೆ ನಮ್ಮ ಚರ್ಚಿನಲ್ಲಿ ಇದುಂಟು, ನೀವು ಅವರಿಗೆ ಯಾವುದೇ ಹುದ್ದೆ ಕೊಡಬಾರ್ದು ಅಂತ ಹೇಳಿದ್ರು. ಅಶೋಕ್ ಕುಮಾರ್ ರೈ ಅವರು ನನ್ನ ಹತ್ರ ಬಂದು ಕೇಳಿದ್ರು, ಮೌರಿಸ್ರಿ ಅಂತ. ನಾನು ಹೇಳಿದೆ, ಅವನಿಗೆ ಹೀಗೆ ಉಂಟು, ನಮಗೂ ಅವರಿಗೂ ಸ್ವಲ್ಪ ಕೆಲವು ವಿಚಾರಗಳಲ್ಲಿ ಇದುಂಟು, ಅಭಿಪ್ರಾಯ ಭೇದ ಉಂಟು ಅಂತ ಹೇಳಿದೆ. ಆಯ್ತಾಯ್ತು, ನೀವು ಸುಮ್ಮನೆ ಇರಿ, ಅವರ ಹತ್ರ ಮಾತಾಡಲಿಕ್ಕೆಲ್ಲ ಹೋಗ್ಬೇಡಿ ಬಿಡಿ ಅಂತ ಹೇಳಿದ್ರು. ಇದು ಅವರು ಹೇಳುವಂಥ ಅಗತ್ಯ ಉಂಟ? ಒಬ್ಬ ಧರ್ಮಗುರು
ಇದು ತನ್ನ ಸಮುದಾಯದವರಿಗೆ ಹುದ್ದೆ ಕೊಡಬೇಕು ಅಂತ ಹೇಳಿದ, ಕೊಡಬಾರ್ದು ಅಂತ ಹೇಳಿದ. ಅಲ್ಲ, ನೀವೇ ಅರ್ಥ ಮಾಡಿಕೊಳ್ಳಿ, ನೀವು ಪತ್ರಿಕಾ ಮಾಧ್ಯಮದವರು ಅರ್ಥ ಮಾಡಿಕೊಳ್ಳಿ, ಹೇಳ್ಬೋದು ಇದನ್ನು. ಆ ನಂತರ ಇವರು ನಮ್ಮ ಪುತ್ತೂರು ಠಾಣಾಧಿಕಾರಿ ಜಾನ್ಸನ್ ಡಿಸೋದ ಹೊಸಬ್ರವರು, ಅವರು ಇಲ್ಲಿ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದಾರೆ. ಅವರು ಬಂದ ನಂತರ ಅವರು ಚರ್ಚಿಗೆ ಬಂದಾಗ ಅವರಿಗೆ ಒಂದು ಹೂವೆಲ್ಲ ಕೊಟ್ಟು ಅವರನ್ನು ಗೌರವಿಸಿದ್ದಾರೆ. ಇರಲಿ, ನನ್ನ ಸಮುದಾಯದವರು ಗೌರವ ಕೊಡಬೇಕು. ಆ ಗೌರವಿಸಿದ ನಂತರ ಇವರೆಲ್ಲರ ಹತ್ರ ಹೇಳಿದ್ರು, ಇನ್ನು ನನಗೇನು ಹೆದರಿಕೆ ಇಲ್ಲ, ಜಾನ್ಸನ್ ರವರು ನಾನು ಹೇಳಿದಾಗೆ ಇದ್ದಾರೆ. ಇದು ಎಂಥದ್ದು. ಮೊನ್ನೆ ಇವರು ನಮಗೆ AC ಅವರು ಬಂದಿದ್ದಾರೆ, ಹೊಸ AC ಅವರು, ಇವರು ಸ್ಟೆಲ್ಲಾ ಮೇರಿಯಿಂದ. ಅವರಲ್ಲಿಗೆ ಇವರು ಪಟ್ಲಂ ಹೋಗಿ ಅವರನ್ನು ಸ್ವಾಗತಿಸಿದ್ದಾರೆ. ಸಂತೋಷ, ಸ್ವಾಗತ ಮಾಡಲಿ. ಈಗ AC ಅವರು ನಾನು ಹೇಳಿದಾಗೆ ಇದ್ದಾರೆ, ಇವರು ಹೇಳುದು. ಹಾಗೆ ಮೊದಲು ಜುಬಿನ್ ಮೊಹಪಾತ್ರ ಬಂದಿದ್ರಲ್ಲ, ಅವರಿಗೆ ಯಾಕೆ ಇವರು ಇದು ಮಾಡಲಿಲ್ಲ, ಹೂಗುಚ್ಛ ಕೊಡಲಿಲ್ಲ? ತನ್ನ ಜಾತಿಯವರು ಬಂದ್ರೆ ಅಥವಾ ತನ್ನ ಧರ್ಮದವರು ಬಂದ್ರೆ ಮಾತ್ರ ಇವರಿಗೆ ಅಧಿಕಾರಿ, ಬಾಕಿ ಅಧಿಕಾರಿಗಳು ಕಣ್ಣು ಕಾಣುದಿಲ್ಲ ಇವರಿಗೆ. ಅಧಿಕಾರಿಗಳು ಎಲ್ಲರಿಗೂ ಬೇಕು, ಎಲ್ಲ ಸಮುದಾಯಕ್ಕೂ ಅವರು ಅಧಿಕಾರಿ, ಎಲ್ಲ ಜಾತಿ ವರ್ಗಕ್ಕೂ ಅವರು ಅಧಿಕಾರಿ. ಅವರು ಸರ್ಕಾರದ ಕಾನೂನು ಉಂಟು, ನಿಯಮ ಉಂಟು, ಅದರ ಪ್ರಕಾರ ನಡೀತಾರೆ ಅವರು. ನಾನು ಹೇಳಿದಾಗೂ ಅವರಿಲ್ಲ, ಅಥವಾ ಶಾಸಕರು ಹೇಳಿದಾಗೆ ಅವರಿಲ್ಲ, ಅಥವಾ ಯಾರು ಹೇಳಿದಾಗ ಅವರಿಲ್ಲ, ಅವರು ಹೇಳಿದಾಗೆ ಅವರು ನಡೆಯಲಿಲ್ಲ. ಅವರಿಗೆ ಒಂದು ಅವರದೇ ಆದಂಥ ಕಾನೂನು ಮತ್ತು ನಿಯಮಗಳುಂಟು, ಅದನ್ನು ಅವರು ಪಾಲಿಸಿಕೊಂಡು ಹೋಗ್ತಾ ಇರ್ತಾರೆ. ಈಗ ನಾನು ಪ್ರಮುಖವಾದ ಇಷ್ಟು ವಿಚಾರಗಳನ್ನು ಈಗ ಹೇಳಿದ್ದೇನೆ. ನಾನು ಮುಂದೆ ಇನ್ನೂ ಬೇಕಾದರೆ ಇನ್ನೊಂದು ಪತ್ರಿಕಾಗೋಷ್ಠಿ ಮಾಡಿದೆ, ಅಷ್ಟು ಅಲ್ಲ, ಇನ್ನೊಂದು 2 ಪತ್ರಿಕಾಗೋಷ್ಠಿ ಮಾಡಬಹುದು, ಅಷ್ಟು ವಿಚಾರಗಳು ಉಂಟು. ಆದರೆ ನಮ್ಮ ಬೇಡಿಕೆ ಇಷ್ಟೇ, ಸುಮ್ಮನೆ ಚರ್ಚಿನ ಪೂಜೆಯ ಸಂದರ್ಭದಲ್ಲಿ ಅವರು ಜನರ ಏನು ಪ್ರಕಟಣೆ ಕೊಡಬೇಕು ಅದನ್ನು ಮಾತ್ರ, ನಿಯಮ ಅದರ ಬಗ್ಗೆ ಮಾತ್ರ ಪ್ರಕಟಣೆ ಕೊಡಬೇಕು. ಇನ್ನು ಮುಂದೆ ವೈಯಕ್ತಿಕವಾಗಿ ಅವರು ತೇಜೋವಧೆ ಮಾಡಿ ವೈಯಕ್ತಿಕ ರೀತಿಯಲ್ಲಿ ಆಕ್ರಮಣ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಕೂಡ ಅವರ ಬಗ್ಗೆ ವೈಯಕ್ತಿಕವಾಗಿಯೇ ನಿಂದನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಬಿಸೋಬ್ರು ಕೂಡ ಅವರಿಗೆ ಬುದ್ಧಿ ಹೇಳಬೇಕು, ಸರಿಯಾಗಿ ಅವರನ್ನು ತಿದ್ದಲಿಕ್ಕೆ ಅವಕಾಶವನ್ನು ಕೊಡಬೇಕು, ಅವರಿಗೆ ಅಂತವ್ರು ತಿದ್ದಿಕೊಳ್ಬೇಕು ಅಂತ ಹೇಳಿ ನನ್ನ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೇನೆ. ಮತ್ತೆ ಇನ್ನೊಂದು, ಮರೀಲು ಬನ್ನೂರು ಮತ್ತು ಚರ್ಚಿನವರಿದ್ದಾರೆ, ಅವರು ಮೊದಲೆಲ್ಲ ಇಲ್ಲಿಗೆ ಪೂಜೆಗೆ ಬರ್ತಾ ಇದ್ರು. ಈಗ ಇತ್ತೀಚೆಗೆ ಇವರು ಅವರವರ ಚರ್ಚಿನಲ್ಲಿ ಪೂಜೆಗೆ ಹೋಗ್ಬೇಕು ಅಂತ ಒಮ್ಮೆ ಅನೌನ್ಸ್ ಮಾಡಿ, ಆ ನಂತರ ಅವರು ಪಾಪ ಇಲ್ಲಿ ಬರೋದೆಲ್ಲ ಕಡಿಮೆ ಆಗಿದೆ. ನಾವು ಹೇಳೋದು, ಮರೀಲ್ನವರು ಬನ್ನೂರು ಚರ್ಚಿಗೆ ಸಂಬಂಧಪಟ್ಟವರು ಕೂಡ ಪುತ್ತೂರು ಚರ್ಚಿನ ಪೂಜೆಗೆ ಬರುವಂತ ಅವಕಾಶ ಮುಕ್ತವಾಗಿ ಉಂಟು, ಅವರು ಬರಬಹುದು, ಯಾರಿಗೂ ಹೆದರಬೇಕಂತ ಏನಿಲ್ಲ. ಎಂತ ಗೊತ್ತುಂಟಾ, ನಮ್ಮಲ್ಲಿ ಚರ್ಚಿನಲ್ಲಿ ಆಡಳಿತ ಸಮಿತಿ ಅಂತ ಇಲ್ಲ, ಚರ್ಚ್ ಪಾಲನಾ ಪರಿಷತ್ ಅಂತ ಇರುತ್ತೆ. ಈ ಚರ್ಚ್ ಪಾಲನಾ ಪರಿಷತ್ತಿಗೆ ನಿಯಮಿತವಾದ ಅಧಿಕಾರ ಮಾತ್ರ, ಸಲಹೆ ಸೂಚನೆಗಳನ್ನು ಕೊಡುವಂತ ಅಧಿಕಾರ ಮಾತ್ರ ಇರುವುದು. ಅದನ್ನು ಒಪ್ಪಿಕೊಳ್ಳುವುದು ಬಿಡುವುದು ಚರ್ಚಿನ ಪಾಲನಾ ಪರಿಷತ್ತಿನ ಅಧ್ಯಕ್ಷರಿಗೆ ಇಟ್ಟರು. ಚರ್ಚ್ ಪಾಲನಾ ಪರಿಷತ್ತಿನ ಅಧ್ಯಕ್ಷರು ಯಾರು? ಚರ್ಚಿನ ಪಾದ್ರಿ, ಆಯಾ ಚರ್ಚಿನ ಪಾದ್ರಿ. ಆ ಚರ್ಚಿನ ಪಾಲನಾ ಪರಿಷತ್ತಿಗೆ ಒಬ್ಬರು ಉಪಾಧ್ಯಕ್ಷರಿರ್ತಾರೆ. ಆ ಉಪಾಧ್ಯಕ್ಷರು ಜನರಿಂದ ಆರಿಸಿ ಬರ್ತಾರೆ. ಜನರಿಂದ ಅಂತ ಹೇಳಿದ್ರೆ ಕೌನ್ಸಿಲ್ ಇಂದ ಆರಿಸಿ ಬರ್ತಾರೆ. ಅವರಿಗೂ ಉಪಾಧ್ಯಕ್ಷರಿಗೂ ಸೀಮಿತ ಅಧಿಕಾರ ಮಾತ್ರ, ಹಣಕಾಸಿನ ಅಧಿಕಾರ ಅವರಿಗೂ ಇಲ್ಲ. ಹಣಕಾಸಿನ ಅಧಿಕಾರ ಏನಿದ್ರು ಅದು ಬ್ಯಾಂಕಿನಿಂದ ಡ್ರಾ ಮಾಡುದು ಒಬ್ಬರ ಸಿಗ್ನೇಚರ್, ಒಬ್ಬರದೇ, ಎರಡನೇ ಸಿಗ್ನೇಚರ್ ಇಲ್ಲ ಅದಕ್ಕೆ, ಅಥವಾ ಅದಕ್ಕೆ ಖಜಾಂಜಿ ಇಲ್ಲ, ಅದೇ ಸೆಕ್ರೆಟರಿ ಇಲ್ಲ, ಯಾರಿಲ್ಲ, ಒಬ್ಬರೇ, ಅವರೇ ನೇರವಾಗಿ ಎಲ್ಲ ಅವ್ರ ಹತ್ರ ಇರುವುದು. ಅದಕ್ಕೆ ಕೊನೆಗೆ ವರ್ಷಕ್ಕೊಮ್ಮೆ ಈ ಉಪಾಧ್ಯಕ್ಷರ ಹತ್ರ ಒಂದು ದಸ್ಕತಲ್ಲಿ ತಗೊಳ್ತಾರೆ. ಇಡೀ ಒಂದು ಇದು ಫೈಲ್ ತಂದು ಇಟ್ಟು ಅದಕ್ಕೆ ದಸ್ಕತಲ್ಲಿ ತಗೊಂಡು ಒಂದು ಬಿಸೋಪ್ರಿಗೆ ಕಳಿಸ್ತಾರೆ. ಮತ್ತೆ ಬಿಸೋಪ್ರ ಕಡೆಯಿಂದ ಇಲ್ಲಿ ಆಡಿಟ್ ಆಗ್ತದೆ. ಮತ್ತೆ ಇಲ್ಲಿ ಇವ್ರದ್ದು ನಮ್ಮ ಚರ್ಚ್ಗೆ ಅಕೌಂಟೆಂಟ್ ಆಡಿಟ್ಗೆ ಯಾರು ಬರ್ತಾರೆ, ಅವರು ಆಡಿಟ್ ಮಾಡ್ತಾರೆ, ಬ್ಯಾಲೆನ್ಸ್ ಶೀಟ್ ಎಲ್ಲ ಮಾಡಿ ಕೊಡ್ತಾರೆ, ಅವರು ಹೋಗ್ತಾರೆ. ಹಾಗಾದ್ರೆ ನಿಮಗೆ ಯಾವುದು ನಮಗೆ. ಮತ್ತೆ ಇನ್ನೊಂದು, ಅದರಲ್ಲಿ ಒಂದು ಕ್ಲಾಸ್ ಆಗಿದೆ ಬಿಸೋಪ್ರು, ಯಾವುದೇ ನಿರ್ಣಯಗಳನ್ನು
ಒಪ್ಪುವುದು ಅಥವಾ ತಿರಸ್ಕರಿಸುವುದು ಬಿಸೋಪರ ಅಂತಿಮ ನಿರ್ಧಾರ. ಬಿಸೋಪರ ನಿರ್ಧಾರವೇ ಅಂತಿಮ. ನಾವು ಇಲ್ಲಿ ಇಂಥ ಒಂದು ಚರ್ಚನ್ನು ಇನ್ನೊಂದು ಕಾಲೇಜ್ ಕಟ್ಟುವ ಅಥವಾ ಏನು ಮಾಡುವ ಅಂತ ಹೇಳಿದ್ರು, ಅದನ್ನು ಒಪ್ಪುದು ಬಿಡುದು ಅವರಿಗೆ ಬಿಟ್ಟದ್ದು, ಅವ್ರು ಒಪ್ಪಬೇಕಂತಿಲ್ಲ. ಈಗ ನೀವು ದೂರು ಕೊಟ್ಟರು ಅವರು ಇಲ್ಲ ಇಲ್ಲ ಇಲ್ಲ, ಅದೆಲ್ಲ ಹೇಳಿದಲ್ಲ, ದೂರು ಕೊಟ್ಟದನ್ನು ಇವರಿಗೆ ಕಳಿಸುದು. ನೋಡು ನಿನ್ನ ಮೇಲೆ ದೂರು ಬಂದಿದೆ ಅಂತ, ಅದನ್ನು ತನಿಖೆ ಮಾಡಬೇಕಲ್ವಾ? ತನಿಖೆ ಮಾಡಿ ಆದ ನಂತರ ಅದಕ್ಕೊಂದು ಕ್ರಮ ಅಂತ ಉಂಟಲ್ವಾ? ನಾವು ಕೊಟ್ಟಿದ್ದೇವೆ, ಬಿಸೋಪರಿಗೆ ದೂರು ಕೊಟ್ಟಿದ್ದೇವೆ. ಈಗ ನಿಮ್ಮ ಮುಂದೆ ಆಯ್ತಪ್ಪ, ನೀವು 2-3 ಬೇಡಿಕೆ ಇದ್ದೀರಿ, ಅದು ಈಡೇರುವುದೇ ಇಲ್ಲ, ಈ ವ್ಯವಸ್ಥೆ ಒಳಗಡೆ ಸಾಧ್ಯ ಇಲ್ಲ. ಆಗ ನಿಮ್ಮ ಅದು ಮುಂದೆ ಆಲೋಚನೆ ಮಾಡಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೂ ನಿಮ್ಮಿಂದ ಆಗೋದಿಲ್ಲ. ಟ್ರಾನ್ಸ್ಫರ್ ನಾವು ಅವರನ್ನು ಟ್ರಾನ್ಸ್ಫರ್ ಮಾಡಿ ಏನು ಸುಖ? ಇನ್ನೊಂದು ಕಡೆ ಇನ್ನೊಬ್ರು ಬರ್ತಾರೆ, ಅವರು ಬಂದ್ರೆ ಇದೇ ರೀತಿ ಮಾಡಿದ್ರೆ ನಾನು ಅವರನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳುದು. ಆಗುದು ಇಲ್ಲ, ಮಾಡ್ಬೋದು, ಅದು ಬೇರೆ ವಿಚಾರ. ಅಷ್ಟು ಇದಕ್ಕೆ ನಿಮಗೆ ಪಬ್ಲಿಕ್ಗೆ ಪವರ್ ಇರುತ್ತಾ ಅಥವಾ ಈ ಕಮಿಟಿಗೆ ಪವರ್ ಇರ್ತದ? ಕಮಿಟಿಗೆ ಪವರ್ ಇಲ್ಲ, ಅವರನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು ಕಮಿಟಿಗೆ ಪವರ್ ಇಲ್ಲ. ಈಗ ನಿಮ್ಮ ದೂರ ಆಗಿದೆಯಲ್ಲ, ಅದರ ಬಗ್ಗೆ ಏನು? ಯಾವುದು ದೂರು ಕೊಟ್ಟಿದ್ದಾರೆ? ಹೌದು, ನನಗೆ ಪೊಲೀಸ್ ಸ್ಟೇಷನ್ನಿಂದ ಫೋನ್ ಮಾಡಿದ್ರು, ನಿಮ್ಮ ಬಗ್ಗೆ ದೂರು ಕೊಟ್ಟಿದ್ದಾರೆ ಅಂತ. ಮತ್ತೆ ಕಾಪಿ ಸಿಕ್ಕಿತ್ತು ನನಗೆ ಈಗ ಬೆಳಿಗ್ಗೆ. ದೂರು ಪಾದ್ರಿಗೆ ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ನಿಂದಿಸಿದ್ದಾರೆ, ಮತ್ತೆ ಅಲ್ಲಿ ಗೇಟ್ ಇದು ಮಾಡಿದ್ದಾರೆ ಅಂತ, ಗೇಟ್ ಅನ್ನು ಮುರಿಯುವ ಪ್ರಯತ್ನ ಮಾಡಿದ್ದಾರೆ, ಮುರಿಯಲಿಲ್ಲ, ಪ್ರಯತ್ನ ಮಾಡಿದ್ದಾರೆ. ಅದು ನಿನ್ನೆ ಕೊಟ್ಟಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರು ನನಗೆ. ನಿನ್ನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನನ್ನ ಸ್ಟೇಷನ್ಗೆ ಕರೆದಿದ್ದಾರೆ. ನಮ್ಮ 6 ಜನ. ನಿಮ್ಮ ಇಂಡಿವಿಜುವಲ್ ಆಗಿ ನಿಮ್ಮ ಅಲ್ಲ, ಒಬ್ಬರ ಮೇಲೆ 5-6 ಜನರ ಮೇಲೆ ಕೊಟ್ಟಿದ್ದಾರೆ. ಆದರೆ ದೂರು ಕೊಟ್ಟದ್ದು ಪಾದ್ರಿ ಕೊಟ್ಟಿಲ್ಲ. ದೂರು ಕೊಟ್ಟದ್ದು ನೋಡಿ, ಸರಿಯಾಗಿ ಆಲೋಚನೆ ಮಾಡಿ ಯಾರು ಕೊಡಬೇಕು ದೂರು? ಅಧ್ಯಕ್ಷರೇ ಯಾರು? ಲಾರೆನ್ಸ್ ಮಸ್ಕರೇನಸ್ ಕೊಡಬೇಕು. ಲಾರೆನ್ಸ್ ಮಸ್ಕರೇನಸ್ ನಮ್ಮ ಬಗ್ಗೆ ದೂರು ಕೊಡಲಿಲ್ಲ. ದೂರು ಕೊಟ್ಟದ್ದು ಉಪಾಧ್ಯಕ್ಷರು ಮತ್ತು ಚರ್ಚಿನ ಪಾಲನಾ ಪರಿಷತ್ತಿನ ಒಂದು 4 ಜನರನ್ನ ಕೊಟ್ಟಿದ್ದಾರೆ. ಅವರು ಸೇರಿಸಿ ದಸ್ಕತ್ತಾಗಿ ನಾನು ಅದರಲ್ಲಿ ಬರೆದದ್ದು ಏನು ಅಂತ ಹೇಳಿದ್ರೆ, ಅವಾಚ್ಯ ಶಬ್ದದಿಂದ ಪಾದ್ರಿಯವರು ನಿಂದಿಸಿದ್ದಾರೆ ಅಂತ. ಆ ಪಾದ್ರಿಯನ್ನು ನಿಂದಿಸಿದ್ರೆ ಪಾದ್ರಿಯಲ್ಲೂ ಕಂಪ್ಲೇಂಟ್ ಕೊಡಬೇಕಾದದ್ದು. ಅರೆ, ನಾನು ನಿಮಗೆ ಏನಾದರೂ ಹೇಳಿದ್ರೆ ನೀವು ದೂರು ಕೊಡಬೇಕು ಹೊರತು ಇನ್ನೊಬ್ರು ದೂರು ಕೊಟ್ಟಿಲ್ಲ ಅಂತದ ಅಲ್ಲ. ಕೊಟ್ಟಿದ್ದಾರಂತೆ, ನೋಡ್ತೇವೆ, ನಾವು ಹೋಗ್ತೇವೆ ಪೊಲೀಸರ ಹತ್ರ ಆ ಬಗ್ಗೆ ಮಾತನಾಡಿ ಅವರಿಗೆ ಮನವರಿಕೆ ಮಾಡ್ತೇವೆ ನಾವು, ಏನಲ್ಲಿ ಇನ್ಸಿಡೆಂಟ್ ನಡೆದಿದೆ ಅಂತ. ನಮಗೆ ಗೇಟ್ ನೋಡಿ, 7 ಗಂಟೆಗೆ ಗೇಟಿಗೆ ಬೀಗ ಹಾಕಿ ಒಳಗೆ 25 ಜನ ಹೇಗೆ ಇದ್ದದ್ದು, ಸೇರಿಸಿದ್ಯಾರು, ಯಾಕೆ ಸೇರಿದ್ದು, ಅಲ್ಲಿ ಮದ್ಯ ಸರಬರಾಜು ಯಾರು ಮಾಡಿ, ಇದೆಲ್ಲ ಪ್ರಶ್ನೆಯನ್ನು ನಾವು ಕೇಳ್ತೇವೆ. ಶಾಲೆ ಆಕ್ಚುಲಿ ಶಾಲೆ ನೋಡಿ 75 ವರ್ಷ ಮೊದಲು ಅದನ್ನು ಕಟ್ಟಿದ್ರು. ಹಾಗೆ ಇಂಥದ್ದೆಲ್ಲ ಪ್ರಾಬ್ಲಮ್ ಇರಲಿಲ್ಲ. ಈಗ ನೋಡಿ ಆಚೆದು ಕಮರ್ಷಿಯಲ್ ಕಾಂಪ್ಲೆಕ್ಸ್, ಯಾವುದು ಮಾಯಿದೆ ದೇವಸಿರೋದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮೇಲೆ ಶಾಲೆ ಇದೆ. ಈ ಕಡೆ ನೋಡಿ ಅದಕ್ಕೆ ಎಂಟ್ರೆನ್ಸ್ ಎಂಟಿ ರೋಡ್ ಇಲ್ಲ, ಯಾವುದಕ್ಕೆ ಮಾಯಿದೆ ದೇವಿ ಶಾಲೆಗೆ ಎಂಟಿ ರೋಡ್ ಇಲ್ಲ. ಮತ್ತೆ ಅದು ಸಮಸ್ಯೆ. ಇನ್ನು 2000 ಮಕ್ಕಳಿರುವಂತಹ ಶಾಲೆ ಒಂದು 3 ನಮ್ಮ ಹೃದಯ ಭಾಗದಲ್ಲಿ ಉಂಟು ಪೇಟೆ. ಅಲ್ಲಿ ಆ ಶಾಲೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಷ್ಟೊಂದು ಸಮಸ್ಯೆಗಳು ಅಂತ ಹೇಳಿದರೆ ಅರ್ಧ ಗಂಟೆ ಬ್ಲಾಕ್ ಆಗ್ತದೆ. ಅದನ್ನು ನಮ್ಮ ಆಲ್ಫ್ರೆಡ್ ಪಿಂಟೋ ಅಂತ ಮೊದಲಿನ ಪಾದರಿತ್ತು, ಅವ್ರದ್ದೊಂದು ಇದಿತ್ತು, ಒಂದು ಯೋಜನೆ ಇತ್ತು. ಅವರು ನನ್ನ ಹತ್ರ ಹೇಳಿದ್ದಾರೆ. ನಾನು ಅವರ ಕಾಲದಲ್ಲಿ ಒಂದು 6 ತಿಂಗಳು ನಾನು ಉಪಾಧ್ಯಕ್ಷ ಆಗಿದ್ದೆ. ಆಗ ಅವ್ರು ಹೇಳಿದ್ರು, ನಾವೊಂದು ಜಾಗ ತಗೊಳ್ಳುವ, ಈ 3 ಶಾಲೆಗಳನ್ನು ನಾವು ಅಲ್ಲಿಗೆ ಶಿಫ್ಟ್ ಮಾಡಿ ಇದನ್ನು ನಾವು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನಾಗಿ ಮಾಡುವ, ಇದರಿಂದ ಚರ್ಚಿಗೆ ಇನ್ಕಮ್ ಸಹ ಬರ್ತದೆ ಅಂತ ಹೇಳಿದ್ದಾರೆ. ಆದ ಕಾರಣ ಅದು ಚರ್ಚಿನ ಇವ್ರದ್ದಲ್ಲ, ಶಾಲೆ ಕ್ಯಾಂಪಸ್ ಅಲ್ಲ. ಶಾಲೆ ಕ್ಯಾಂಪಸ್ಗೆ ಹೋಗ್ಬೇಕಾದ್ರೆ ಇಲ್ಲಿಂದ ರಾಧಾ ಇದುಂಟಲ್ಲ ಡ್ರೆಸ್ಸಸ್, ಅಲ್ಲಿಂದ ಒಂದು ರೋಡ್ ಉಂಟು, ಅಲ್ಲಿ ಅವರ ಆಟದ ಮೈದಾನ ಇರೋದು, ಅಲ್ಲಿಂದ ಹೋಗ್ಲಿಕ್ಕೆ ಆಕ್ಚುಲಿ